ಇನ್ನೊಂದು ಅನುಮಾನಕ್ಕೆ ಕಾರಣ ಆಗೋದು ಮದುವೆ ವಿಚಾರದಲ್ಲಿ. ಮದುವೆ ಆಗಿದೆಯಾ ಸರ್ ಅವನಿಗೆ ಅಂತಂದಾಗ ಹೌದು ಅವನಿಗೆ ಮದುವೆ ಆಗಿದೆ ಅಂತ ಒಪ್ಕೊಳ್ತಾರೆ. ಶ್ರೀಧರ್ ಮದುವೆ ಆಗಿದಾನ ಅನ್ನೋದ್ರ ಬಗ್ಗೆ ಪ್ರಶ್ನೆ ಕೇಳಿದಾಗ ಮದುವೆ ಆಗಿತ್ತು ಅನ್ನೋ ಮಾಹಿತಿ ಕೊಡ್ತಾರೆ. ತಿಪ್ಪೇಸ್ವಾಮಿ ಅವರು ಮದುವೆ ಆಗಿತ್ತು, ಅವ್ರ ಹೆಂಡತಿ ಅಂತಾರೆ, ಮದುವೆ ಆಗಿತ್ತು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ. ಆದರೆ ಇಲ್ಲಿ ಪೊಲೀಸ್ ಠಾಣೆಯ ರೈಟರ್ ಅವ್ರು ಹೇಳ್ತಾರೆ ಶ್ರೀಧರ್ಗೆ ಮದುವೆ ಆಗಿರಲಿಲ್ಲ ಅಂತ. ಒಟ್ಟಾರೆ ಇದರ ಟೋಟಲ್ ಪಿಕ್ಚರ್ ಏನು ಅಂತಂದ್ರೆ ತನಿಖೆ ಸರಿಯಾಗಿ ಆಗಿಲ್ಲ, ಒಬ್ರೊಬ್ರಿಗೆ ಒಂದೊಂದು ವಿಚಾರ ಗೊತ್ತಿಲ್ಲ, ಗೊಂದಲದ ಹೇಳಿಕೆಗಳು. ಒಂದು ವೇಳೆ ತನಿಖೆ ಸರಿಯಾಗಿ ನಡೆದಿದ್ರೆ ಮದುವೆ ಆಗಿತ್ತ ಅನ್ನೋದು ಗೊತ್ತಾಗ್ತಿತ್ತು, ಅವನ ಜೇಬಲ್ ಫೋನ್ ಇತ್ತ ಅನ್ನೋದು ಗೊತ್ತಾಗ್ತಿತ್ತು, ಪ್ರತಿಯೊಂದು ಗೊತ್ತಾಗ್ತಾ ಇತ್ತು. ಈಗ ಇದರಲ್ಲಿ ಯಾರೋ ಒಬ್ಬರು ಅಧಿಕಾರಿ ಶಾಮೀಲಾದ್ರೋ, ಮತ್ತೊಂದು ಮಾಡಿದ್ರೋ, ಮಗದೊಂದು ಮಾಡಿದ್ರು, ಉಳಿದವ್ರಿಗೆ ಮಾಹಿತಿ ಇಲ್ಲ. ಅವರು ಹೌದು ಅಂತಾರೆ, ಇವ್ರು ಇಲ್ಲ ಅಂತಾರೆ, ಇಲ್ಲ ಇವ್ರು ಹೌದು ಇಲ್ಲ ಅಂತಾರೆ, ಅವ್ರು ಹೌದು ಅಂತಾರೆ. ಹಂಗೆ ಆಗ್ಬಿಟ್ಟಿದೆ. ತಿಪ್ಪೇಸ್ವಾಮಿ ಕೇಳಿದಾಗ ಅವ್ರ ಹೆಂಡತಿ ಅಂತಾರೆ, ಓ ಮದುವೆ ಆಗಿದೆಯಾ ಸರ್ ಅಂತಂದಾಗ ಗೊತ್ತಿಲ್ಲ ಅಂತಾರೆ. ಇವರು ಪ್ರದೀಪ್ ಅವರು ಕೇಳಿದಾಗ ಅವ್ರಿಗೆ ಮದುವೆ ಆಗಿದೆ ಸರ್, ಹೌದು ಸರ್ ಮಕ್ಕಳೆಲ್ಲ ಗೊತ್ತಿಲ್ಲ ಬಟ್ ಮದುವೆ ಆಗಿದೆ ಅಂತ ಹೇಳ್ತಾರೆ. ಬಟ್ ರೈಟರ್ ಕೇಳಿದಾಗ ರೈಟರ್ ಹೇಳ್ತಾರೆ ಇಲ್ಲ ಸರ್ ಅವ್ರಿಗೆ ಮದುವೆನೇ ಆಗಿಲ್ಲ ಅಂತ. ಯಾರನ್ನ ಬಚಾವ್ ಮಾಡೋದಕ್ಕೆ ಮಾಡ್ತಾ ಇದ್ದೀರಿ? ಇದು ಯಾರನ್ನ ಬಚಾವ್ ಮಾಡೋದಕ್ಕೆ ಈ ಪ್ರಯತ್ನ? ಇಲ್ಲಿ ಒಂದು ಪ್ರಯತ್ನ ಆಗಿದೆ ಅನ್ನೋದನ್ನ ಒಪ್ಕೋತೀರಾ? ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ ಅನ್ನೋದನ್ನ ಒಪ್ಕೋತೀರಾ? ತಿಪ್ಪೇಸ್ವಾಮಿ ಅವರ ಮಾತನ್ನು ಕೇಳಿದ್ರಿ. ತಿಪ್ಪೇಸ್ವಾಮಿ ಅವರು ಹೆಂಡತಿ ಅಂತಾರೆ, ಕೇಳಿದಾಗ ಮದುವೆ ಆಗಿತ್ತ ಗೊತ್ತಿಲ್ಲ ಅಂತಾರೆ. ಇವರು ಮತ್ತೊಬ್ರು ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಹೌದು ಸರ್ ಅವ್ರಿಗೆ ಮದುವೆ ಆಗಿತ್ತು ಅಂತ. ಈಗ ಆನೇಕಲ್ ಪೊಲೀಸ್ ಠಾಣೆಯ ರೈಟರ್ ಮಾತನಾಡಿದ್ದಾರೆ. ಅವ್ರು ಹೇಳ್ತಾರೆ ಮದುವೆ ಆಗಿಲ್ಲ ಅಂತ. ಅವ್ರೇನಂದ್ರು ಕೇಳಿಸ್ಕೊಳ್ಳಿ. ಅಂತ ಒಂದು UDR ಕೇಸ್ ಆಗಿತ್ತಾ? ಹಾ ಸರ್. ಏನಾಯ್ತು ಅದು? ರಿಪೋರ್ಟ್ ಬಂತಾ FSL? ಇಲ್ಲ ಸರ್, ಇನ್ನ ಬಂದಿಲ್ಲ, ಬರ್ಬೇಕು. ಬಂದಿಲ್ವಾ? ಏನೇನ್ ರಿಕವರಿ ಆಗಿತ್ತು ಮೇಡಮ್ ಅದು ಅಲ್ಲಿ? ಸರ್ ಅದು ನಮ್ಮ ಸಾಹೇಬ್ರ ಕೇಳ್ಬಿಟ್ಟು ಹೇಳಿ ಮಾತಾಡ್ತೀನಿ ಸರ್. ನೀವು ಬಂದಿದ್ರಲ್ಲ ಯಾರೋ ಸರ್, ನಾನು ಮಾತಾಡಿದ್ರಲ್ಲ ನಮ್ಮ ಸಾಹೇಬ್ರ ಹತ್ರ ಅವರು. ಹೌದು ಅಲ್ಲ, ಇದು ಡೆತ್ ನೋಟ್ ಎಲ್ಲ ರಿಕವರಿ ಆಗಿತ್ತಾ? ನಿಮ್ಮ ಹತ್ರ ಕೇಳಿ ಅಂತ ಹೇಳಿದ್ರು ಅವರು ಎಲ್ಲ, ನೀವು UDR ನೀವು ಮಾಡೋದಂತ. ಹಾ ಸರಿ ಸರ್, ಅದು ನಾನು ಈಗ ಸ್ಟೇಷನ್ ಹತ್ರ ಹೋಗ್ತಾ ಇದೀನಿ, ಬನ್ನಿ ಮಾತಾಡ್ತೀನಿ ಸರ್ ಸಾಹೇಬ್ರ ಕೇಳ್ಬಿಟ್ಟು. ಓಕೆ, ಈಗ ಸ್ಟೇಷನ್ ಹತ್ರ ಬರ್ಬೇಕಾ ಮೇಡಮ್? ಅಲ್ಲ ನಿಮ್ ಕಡೆಯವ್ರು ಯಾರೋ ಬಂದಿದ್ರಲ್ಲ ಸರ್. ಹಾ ಹಾ ಹಾ, ಅಲ್ಲ ಅದೇ ಹೇಳಿದ್ದು. ಸಾಹೇಬ್ರ ಹತ್ರ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಮಾತಾಡಿದಾರೆ ಅವರು ಅಲ್ಲಿ ಸಾಹೇಬ್ರ ಹತ್ರನೆಲ್ಲ. ಅಲ್ಲ ಇದು UDR ಅವ್ರಿಗೆ ಮದ್ವೆ ಆಗಿತ್ತಾ ಅವ್ನಿಗೆ ಸತ್ತವ್ರಿಗೆ? ಇಲ್ಲ ಸರ್, ಮದ್ವೆ ಆಗಿಲ್ಲ. ಮದ್ವೆ ಆಗಿಲ್ವಾ? ಇಲ್ಲ ಸರ್ ಆಗಿಲ್ಲ. ಮತ್ತೆ ಮದ್ವೆ ಆಗಿದೆ ಹೆಂಡತಿ ಇದ್ದಾರೆ ಅಂತ ಹೇಳಿದ್ರು ಅವರು? ಇಲ್ಲ ಸರ್ ಆಗಿಲ್ಲ. ಆಗಿಲ್ವಾ? ಆಗಿಲ್ಲ. ಹೌದಾ? ಮತ್ತೆ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ಮದ್ವೆ ಆಗಿದೆ ಹೆಂಡತಿ ಇದ್ರು ಅವರಿಗೆ ಅಂತ ಹೇಳಿದ್ರು. ಇಲ್ಲ ಸರ್ ಆಗಿಲ್ಲ. ಶ್ರೀಧರ್ ಅಂತ ಒಂದು UDR ಕೇಸ್ ಆಗಿತ್ತಾ? ಹಾ ಸರ್. ಏನಾಯ್ತು ಅದು? ರಿಪೋರ್ಟ್ ಬಂತಾ FSL? ಇಲ್ಲ ಸರ್, ಇನ್ನ ಬಂದಿಲ್ಲ, ಬರ್ಬೇಕು. ಬಂದಿಲ್ವಾ? ಏನೇನ್ ರಿಕವರಿ ಆಗಿತ್ತು ಮೇಡಮ್ ಅದು ಅಲ್ಲಿ? ಸರ್ ಅದು ನಮ್ಮ ಸಾಹೇಬ್ರ ಕೇಳ್ಬಿಟ್ಟು ಹೇಳಿ ಮಾತಾಡ್ತೀನಿ ಸರ್. ನೀವು ಬಂದಿದ್ರಲ್ಲ ಯಾರೋ ಸರ್, ನಾನು ಮಾತಾಡಿದ್ರಲ್ಲ ನಮ್ಮ ಸಾಹೇಬ್ರ ಹತ್ರ ಅವರು. ಹೌದು ಅಲ್ಲ, ಇದು ಡೆತ್ ನೋಟ್ ಎಲ್ಲ ರಿಕವರಿ ಆಗಿತ್ತಾ? ನಿಮ್ಮ ಹತ್ರ ಕೇಳಿ ಅಂತ ಹೇಳಿದ್ರು ಅವರು ಎಲ್ಲ, ನೀವು UDR ನೀವು ಮಾಡೋದಂತ. ಹಾ ಸರಿ ಸರ್, ಅದು ನಾನು ಈಗ ಸ್ಟೇಷನ್ ಹತ್ರ ಹೋಗ್ತಾ ಇದೀನಿ, ಬನ್ನಿ ಮಾತಾಡ್ತೀನಿ ಸರ್ ಸಾಹೇಬ್ರ ಕೇಳ್ಬಿಟ್ಟು. ಓಕೆ, ಈಗ ಸ್ಟೇಷನ್ ಹತ್ರ ಬರ್ಬೇಕಾ ಮೇಡಮ್? ಅಲ್ಲ ನಿಮ್ ಕಡೆಯವ್ರು ಯಾರೋ ಬಂದಿದ್ರಲ್ಲ ಸರ್. ಹಾ ಹಾ ಹಾ, ಅಲ್ಲ ಅದೇ ಹೇಳಿದ್ದು. ಸಾಹೇಬ್ರ ಹತ್ರ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಮಾತಾಡಿದಾರೆ ಅವರು ಅಲ್ಲಿ ಸಾಹೇಬ್ರ ಹತ್ರನೆಲ್ಲ. ಅಲ್ಲ ಇದು UDR ಅವ್ರಿಗೆ ಮದ್ವೆ ಆಗಿತ್ತಾ ಅವ್ನಿಗೆ ಸತ್ತವ್ರಿಗೆ? ಇಲ್ಲ ಸರ್, ಮದ್ವೆ ಆಗಿಲ್ಲ. ಮದ್ವೆ ಆಗಿಲ್ವಾ? ಇಲ್ಲ ಸರ್ ಆಗಿಲ್ಲ. ಮತ್ತೆ ಮದ್ವೆ ಆಗಿದೆ ಹೆಂಡತಿ ಇದ್ದಾರೆ ಅಂತ ಹೇಳಿದ್ರು ಅವರು? ಇಲ್ಲ ಸರ್ ಆಗಿಲ್ಲ. ಆಗಿಲ್ವಾ? ಆಗಿಲ್ಲ. ಹೌದಾ? ಮತ್ತೆ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ರು ಮದ್ವೆ ಆಗಿದೆ ಹೆಂಡತಿ ಇದ್ರು ಅವರಿಗೆ ಅಂತ ಹೇಳಿದ್ರು. ಇಲ್ಲ ಸರ್ ಆಗಿಲ್ಲ. ಶ್ರೀಧರ್ ಅಂತ ಒಂದು UDR ಕೇಸ್. 3 ಆಡಿಯೋಗಳನ್ನು ಕೇಳಿಸ್ಕೊಂಡ್ರಿ. 3 ಜನ ಕೂಡ ಒಂದೇ ಸ್ಟೇಷನ್ನಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು. ಒಬ್ಬರು ರೈಟರು, ಒಬ್ಬರು ಇನ್ಸ್ಪೆಕ್ಟ್ರು, ಒಬ್ಬರು ಸಬ್ ಇನ್ಸ್ಪೆಕ್ಟ್ರು.